ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಶಿಡ್ಲಘಟ್ಟದಲ್ಲಿ ಉಗ್ರರೂಪ ತಾಳಿದ ನೀರಿಗಾಗಿ ಹೋರಾಟ. ನಗರಸಭೆ ಅಧಿಕಾರಿಗಳ ದರ್ಬಾರ್ಗೆ ನಿವಾಸಿಗಳ ಸಡ್ಡು. ಶಿಡ್ಲಘಟ್ಟ ನಗರದ 9ನೇ ವಾರ್ಡ್ನಲ್ಲಿ ಕಳೆದ 6 ತಿಂಗಳಿಂದ ಕುಡಿಯುವ ನೀರಿಗಾಗಿ ಪರದಾಡುತ್ತಿರುವ ನಿವಾಸಿಗಳ ತಾಳ್ಮೆ ಕೊನೆಗೂ ಗಡಿದಾಟಿದೆ. ಕುಡಿಯುವ ನೀರು ಮತ್ತು ಚರಂಡಿ ಸಮಸ್ಯೆಗೆ ಸ್ಪಂದಿಸದ ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡ ಮಹಿಳೆಯರು ಖಾಲಿ ಬಿಂದಿಗೆಗಳನ್ನು ಹಿಡಿದು ರಸ್ತೆಗಿಳಿದು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಲಿಖಿತ ದೂರು ಕೇಳ್ತೀರಾ? ನಾವೇನು IAS ಓದಿದ್ದೇವಾ? ಅಧಿಕಾರಿಗಳಿಗೆ ನಾರಾಯಣಸ್ವಾಮಿ ಪ್ರಶ್ನೆ. ಸ್ಥಳೀಯ ನಿವಾಸಿ ನಾರಾಯಣಸ್ವಾಮಿ ಅವರು ನಗರಸಭೆ ಆಯುಕ್ತೆ ಅಮೃತ ಜಿ ಅವರ ಕಾರ್ಯವೈಖರಿಯ ವಿರುದ್ಧ ಗುಡುಗಿದ್ದಾರೆ. ಅರ್ಜಿ ಬರೆಯಲು ಬರಬೇಕೆಂದಿಲ್ಲ. ವಾರ್ಡ್ನಲ್ಲಿ ಬಡವರು, ದಲಿತರು ಹಾಗೂ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಎಲ್ಲರಿಗೂ ಅರ್ಜಿ ಬರೆಯಲು ಬರಬೇಕೆಂದಿಲ್ಲ. ಪ್ರತಿಯೊಂದಕ್ಕೂ ಲಿಖಿತ ದೂರು ಕೇಳುವ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಲಿ. ತಾರತಮ್ಯ ಮಾಡುವಂತಿಲ್ಲ. 7, 8 ಮತ್ತು 9ನೇ ವಾರ್ಡ್ಗಳಲ್ಲಿ ಬಡವರಿದ್ದಾರೆಂದು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ. ಬೇರೆ ವಾರ್ಡ್ಗಳಿಗೆ ನೀರು ಕೊಟ್ಟು ನಮ್ಮ ವಾರ್ಡ್ಗೆ ನೀರು ನೀಡದಿರುವುದು ಸರಿಯಲ್ಲ. ನೀರು ನಮ್ಮ ಮೂಲಭೂತ ಹಕ್ಕು. ಅಧಿಕಾರಿಗಳ ದರ್ಬಾರ್ ನಡೆಯಲ್ಲ. ನಗರಸಭೆಗೆ ಚುನಾಯಿತ ಸದಸ್ಯರಿಲ್ಲವೆಂದು ಅಧಿಕಾರಿಗಳು ತಮಗಿಷ್ಟ ಬಂದಂತೆ ದರ್ಬಾರ್ ನಡೆಸುತ್ತಿದ್ದಾರೆ. ಮತ ಹಾಕಿದ ಜನರಿಗೆ ಉತ್ತರಿಸುವ ಜವಾಬ್ದಾರಿ ಅಧಿಕಾರಿಗಳಿಗಿದೆ. ನಗರಸಭೆ ಕಚೇರಿಗೆ ಮುತ್ತಿಗೆ ಎಚ್ಚರಿಕೆ. ಬೀದಿಗೆ ಬಂದು ಬಿಂದಿಗೆ ಪ್ರದರ್ಶಿಸಿದ ನಿವಾಸಿಗಳು, ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸದಿದ್ದರೆ ಮುಂಬರುವ ದಿನಗಳಲ್ಲಿ ನಗರಸಭೆ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಸೈಯದ್ ಹುಸೇನ್, ನರಸಿಂಹಮೂರ್ತಿ, ನವೀನ್, ಸಾಧಿಕ್ ಆಡು, ಜಯಮ್ಮ, ದೇವಮ್ಮ, ನಿರ್ಮಲಮ್ಮ, ನಾರಾಯಣಮ್ಮ ಸೇರಿದಂತೆ ನೂರಾರು ಸ್ಥಳೀಯರು ಭಾಗವಹಿಸಿದ್ದರು. ಶಿಡ್ಲಘಟ್ಟದಿಂದ ವರದಿ ಮಾನಸ್, ಅಂಬಾನಿ ನ್ಯೂಸ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ನೋಡಿ ಇದೆಲ್ಲ ಎಲ್ಲ ಟಿವಿನಲ್ಲಿ ಬರಲಿ. ಎಲ್ಲ ವಾಸನೆ ಜಾಸ್ತಿ ಕಂಪೇರ್ ಮಾಡಿ ಪರವಾಗಿಲ್ಲ. ಕರೆಸ್ಬಿಟ್ಟು ಕೂರಿಸ್ಬಿಟ್ಟು ಇದು ಕ್ಲೀನ್ ಮಾಡಿಸ್ಬೇಕು. ಅದು ಮಾಡೋದೇ ಇಷ್ಟಿಷ್ಟು ಮಾಡ್ತಾರೆ ಚರಂಡಿಗಳು. ಬೇರೆ ಕಡೆ ನೋಡಿದ್ರೆ ಇಷ್ಟಿಷ್ಟು ಮಾಡಿ ಒಳಚರಂಡಿಗಳು ಮಾಡಿ ಎಲ್ಲ ಮಾಡ್ತಾರೆ. ಬಟ್ ಅವ್ರು ಮಾತ್ರ ತೆರಿಗೆ ಕಟ್ಟೋದು ನಗರಸಭೆಗೆ. ಇಲ್ಲಿ ದಲಿತರು ಯಾರೋ ತೆರಿಗೆ ಕಟ್ಟಲ್ವಲ್ಲ, ಅದಕ್ಕೆ ಪಾಪ ಏನೋ ಫ್ರೀಯಾಗಿ ನಮ್ಮ ಹತ್ರ ತೆರಿಗೆ ಕಟ್ಸ್ಕೊಡ್ದಿರೋ ಥರ ಬಿಹೇವ್ ಮಾಡ್ತಾರೆ ನಗರಸಭಾ ಅಧಿಕಾರಿಗಳು. నిర్మలమ్మ ఎలక్షన్ మాడు మోసం ಸಿಡಿಸಿ ಕ್ಲೀನಿಂಗ್ ಬೇಕು, ಬೇಕೇ ಬೇಕು. ಹೋಗಿ ನಾವು ಮುಚ್ಚೆ ಹಾಕ್ಬಿಟ್ಟು ಎಲ್ಲಾನು ಬರ್ತೀವಿ. ಬೇಕು, ಮೂಲಭೂತ ಸೌಕರ್ಯ ಬೇಕು. ಹಂಗಾಗಿ ನಾವು ಗಂಟಾಗಿ ಕುತ್ಕೊಂಡ್ವಿ. 3 ದಿನ ಆಗಲಿ 4 ದಿನ ಆಗಲಿ ನಾವು ಬಿಡೋದಿಲ್ಲ, ಏನಿಲ್ಲ. ಬೇಕು
ಸೌಕರ್ಯ ಬೇಕು. ಏನಿಲ್ಲ ಈ ತರ ಬಾಧೆಗಳು ನಮ್ಮ ಬೀದಿಗೆ ನಾವೆಲ್ಲ ಬಡವರು ಕೂಲಿ ಮಗರು ತಿನ್ನೋರು ಎಲ್ಲಿ ಹೋಗೋದಿರೋ ನಮ್ಗೆ ಬಂದಿರೋ ಯಾರು ಹೇಳೋದಿಲ್ಲ ಕೇಳೋದೇ ಇಲ್ಲ. ನಮಸ್ಕಾರ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ, ವಾರ್ಡ್ ನಂಬರ್ 9ನ ನಿವಾಸಿಯಾಗಿದ್ದೀನಿ. ಏನು ಈ ವಾರ್ಡಿನ ಸಮಸ್ಯೆಗೆ ಬಂದಿದ್ದೀರಾ? ಈ ನೀರಿನ ಸಮಸ್ಯೆ ಭಾಳ ಇದೆ, ನೀರಿನ ಅಭಾವ. ವಾರದಲ್ಲಿ 1-2 ಸತಿ 3 ಸತಿ ನೀರು ಬರ್ತಾ ಇತ್ತು. ಅಂಥದ್ರಲ್ಲಿ ಸುಮಾರು 7 8 ತಿಂಗಳಿಂದ ವಾರಕ್ಕೆ ಒಂದೇ ಸತಿ ಬರುತ್ತೆ. ಆ ವಾರಕ್ಕೆ ಒಂದು ಸತಿ ಬರೋದು ಕೂಡ ಕರೆಕ್ಟಾಗಿ ಬರಲ್ಲ. ಒಂದು 10ರಿಂದ 20 ನಿಮಿಷ ನೀರು ಬರುತ್ತೆ. ಆ ನಿಟ್ಟಿನಲ್ಲಿ ಈ ವಾರ್ಡ್ಗಳಲ್ಲಿ ಆಗ್ಬೋದು 7, 8, 9 3 ವಾರ್ಡ್ಗಳಲ್ಲೂ ಎಲ್ಲ ದಲಿತರು ಮುಸ್ಲಿಮ್ಸ್ ಮಾತ್ರ ಜೀವನ ಮಾಡ್ತಾ ಇರೋದು. ಎಲ್ಲರೂ ಕೂಲಿ ಕಾರ್ಮಿಕರೇ ಇರೋದ್ರಿಂದ ಬಹುತೇಕರು ಎಲ್ಲರೂ ಕೂಲಿ ಕಾರ್ಮಿಕರೇ. ಅವರೆಲ್ಲ ಕೂಲಿಗೆ ಹೋಗಿ ಕೂಲಿ ನಾಲಿ ಮಾಡಿ ಅವ್ರ ಮನೆಗೆ ದುಡ್ಡು ಕೊಟ್ಟು ನೀರು ಖರೀದಿ ಮಾಡೋ ಪರಿಸ್ಥಿತಿ ಬಂದಿದೆ. ಆ ದುಡ್ಡು ಕೊಟ್ಟು ನೀರು ಖರೀದಿ ಮಾಡೋದಕ್ಕೂ ಅವರು ದಿನಕ್ಕೆ 200ರಿಂದ 300 ರೂಪಾಯಿ ಕೂಲಿ ಮಾಡೋರು 100 ರೂಪಾಯಿ 150 ರೂಪಾಯಿ ಕೊಟ್ಟು ನೀರಿಗೆ 100-150 ರೂಪಾಯಿ ಕೊಟ್ಟು ಅವ್ರು ನೀರು ಖರೀದಿ ಮಾಡಬೇಕಾದ್ರೆ ಅವರ ಬದುಕು ಬಹಳ ಅಧ್ವಾನ ಆಗಿದೆ. ಈ ವಾರ್ಡ್ನ ಅಧ್ಯಕ್ಷರು ಕೂಡ ಆಗಿದ್ರು, ನಗರಸಭೆ ಅಧ್ಯಕ್ಷರು ಕೂಡ ಆಗಿದ್ರು. ಅವ್ರು ಗೆದ್ದು ಹೋಗಿದ್ದೆ ಮತ್ತೆ ಈ ಕಡೆ ಬರಲಿಲ್ಲ. ನಾವು ಇದನ್ನೇನಾದ್ರೂ ಅವ್ರ ಹತ್ರ ಪ್ರಶ್ನೆ ಮಾಡಿದ್ರೆ ಇದು ರಾಜಕೀಯ ಅಂತೇಳಿ ರಾಜಕೀಯ ಪ್ರೇರಿತವಾಗಿ ಪ್ರೇರೇಪಿಸ್ತಾರೆ ಹೊರತು ಅಭಿವೃದ್ಧಿ ಕಡೆ ಗಮನ ಕೊಡೋದಾಗ್ಲಿ, ಚರಂಡಿಗಳಾಗ್ಲಿ, ನೀರದಾಗ್ಲಿ, ಬೇರೆ ಸಮಸ್ಯೆಗಳಾದ್ರೆ ಏನಾದರೂ ಹೋದ್ರೆ ಈ ವಾರ್ಡಲ್ಲಿ ಸದಸ್ಯರು ಇದ್ದಾರೆ ಇಲ್ವಾ ಅನ್ನೋದು ಕೂಡ ಯಾರಿಗೂ ಗೊತ್ತೇ ಇಲ್ಲ. ಆ ಮಟ್ಟಕ್ಕಾಗಿದೆ. ಸುಮಾರು ಅವರು ಒಂದು ವರ್ಷದ 2 ತಿಂಗಳು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿ ಕನಿಷ್ಠ ಪಕ್ಷ ಮೂಲಭೂತ ಸೌಕರ್ಯಗಳಾದ್ರೂ ನೋಡ್ಬೇಕಾಗುತ್ತೆ. ಅವರು ನೋಡಿಲ್ಲ. ಕನಿಷ್ಠ ಪಕ್ಷ ಈ ವಾರ್ಡ್ ಕಡೆ ಬರೋದಾಗ್ಲಿ ಅವರು ಬರಲೇ ಇಲ್ಲ. ಈ ಕಡೆ ನೀವೇ ನೋಡಿದರೆ ನಿಮ್ಮ ವಾಹಿನಿಯಲ್ಲೇ ಸುಮಾರು 7ನೇ ವಾರ್ಡ್ದಾಗಲಿ 8ನೇ ವಾರ್ಡ್ದ ಚರಂಡಿ ಅವ್ಯವಸ್ಥೆಗಳಾಗಲಿ ನೀವೇ ಪ್ರಸಾರ ಮಾಡಿದ್ದೀರಾ ನಿಮ್ಮ ವಾಹಿನಿಯಲ್ಲಿ. ಈಗ 9ನೇ ವಾರ್ಡ್ ಸರದಿ ಬಂದಿದೆ. 9ನೇ ವಾರ್ಡಲ್ಲಿ ಈಗ ಬೇರೆ ವಾರ್ಡ್ಗಳಿಗೆ ಕಂಪೇರ್ ಮಾಡಿ 24 hours ಲೈಟ್ ಬರ್ತಾನೆ ಇರುತ್ತೆ. 24 hours ಆನಲ್ಲೇ ಇರುತ್ತೆ ಲೈಟ್ಗಳು. 24 hours ನೀರು ಬರ್ತೈತೆ. ಎಲ್ಲ ಮೇಲ್ಗಡೆ ಪೈಪ್ಗಳು ಎಲ್ಲ ವಾರ್ಡ್ಗಳಲ್ಲಿ. ಈಗ ನೀವು ಬೇಕಾದರೆ ನಮ್ಮ 7, 8, 9 3 ವಾರ್ಡ್ ಬಿಟ್ಟು ಬೇರೆ ವಾರ್ಡನ್ನು ಸ್ವಲ್ಪ ಚೆಕ್ ಮಾಡಿ. ನೀವು ಚೆಕ್ ಮಾಡಿದಾಗ ಅಲ್ಲಿ ಯಥೇಚ್ಛವಾಗಿ 24 ಗಂಟೆ ನೀರು ಬರೋದೇನು ನಮ್ಮ 7, 8, 9 ಈ 3 ವಾರ್ಡ್ಗಳಿಗೂ ನೀರು ಮತ್ತು ಮೂಲಭೂತ ಸೌಕರ್ಯಗಳಿಗೆ ಅವಕಾಶ ಕೊಡಬೇಕಾಗಿರೋ ಜವಾಬ್ದಾರಿ ನಗರಸಭೆದಿದೆ. ಬಟ್ ನಗರಸಭೆಯಲ್ಲಿ ಹೋದ್ರೆ ಯಾವುದೊಂದು ಅಧಿಕಾರಿಗಳನ್ನು ಆ ಥರ ಇದು ಮಾಡಲ್ಲ. ಈ ಮೇಡಮ್ನವರು ಬೇರೆ ಇದ್ದಾರೆ. ಆ ಮೇಡಮ್ನವ್ರನ್ನೇನಾದ್ರೂ ಮಾತಾಡಿದ್ರೆ ನಿಮ್ಗೇನಾದ್ರೂ ಬೇಕಾದ್ರೆ ಲಿಖಿತ ರೂಪದಲ್ಲಿ ಕೊಡಿ ಅಂತ ಹೇಳ್ತಾರೆ. ಎಲ್ಲ ವಿದ್ಯಾವಂತರು ಇರಬೇಕಲ್ಲ. ಮೇಡಮ್ನವ್ರಿಗೆ ಲಿಖಿತ ರೂಪದಲ್ಲಿ ಕೊಟ್ಟರೆ ಬುಟ್ಟಿಗೆ ಹಾಕ್ತಾರೆ. ಹೋಗ್ಲಿ, ಈಗ ಲಿಖಿತ ರೂಪದಲ್ಲಾದ್ರೂ ಕೊಟ್ಟು ಬಂದ್ರೆ 1 ತಿಂಗಳು ಆದ್ಮೇಲೆ ಅದನ್ನ ಕೇಳೋಣ ಅಂತ ಹೋದ್ರೆ ಹೌದಾ ಬೈಲೆಲ್ಲ ಇದೆ, ಅಲ್ಲಿದೆ, ಇಲ್ಲಿದೆ ಅಂತ ಮಾಡೋ ಅಂತ ಹೇಳೋ ಅಧಿಕಾರಿಗಳು ಇದ್ದಾರೆ ನಗರಸಭೆಯಲ್ಲಿ. ನಾವು ಅದನ್ನ ಬಿಟ್ಟು ಬೇರೆದು ಮಾಡಿದ್ರೆ ಕಂಪ್ಲೇಂಟ್ಗಳು ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಅವಿದ್ಯಾವಂತರಲ್ಲ. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬರೋ ಮಟ್ಟಕ್ಕೆ ಈಗಾಗಿದೆ. ಆ ನಿಟ್ಟಿನಲ್ಲೇ ಈಗ ಏನು ಮೂಲಭೂತ ಸೌಕರ್ಯ ಕೇಳೋದೇ ತಪ್ಪಾಗ್ಬಿಟ್ಟಿದೆ ಈ ನಗರಸಭೆ ಅಧಿಕಾರಿಗಳ ಹತ್ರ. ಅದರಿಂದ ನಾವು ಅದ್ರ ಬಗ್ಗೆ ಜಾಸ್ತಿ ಅವ್ರ ಹತ್ರ ಕೇಳಿ ಸಾಕಾಗಿ ಬಿಟ್ಟಿದ್ದೀರಿ. ಬೇಕಾದ್ರೆ ನೀವು ಬೇರೆ ವಾರ್ಡ್ಗಳಲ್ಲೂ ಚೆಕ್ ಮಾಡಿ ನೋಡಿ. 2 ಅಡಿ ರೋಡ್ಗಿಂತ 2 ಅಡಿ ಮೇಲೆ ಬರುತ್ತೆ ನೀರು. ನಮ್ಮ ವಾರ್ಡ್ಗಳಲ್ಲಿ ಎಲ್ಲ ನೋಡ್ಕೊಂಡು ಬನ್ನಿ. ಎಲ್ಲ 7 ಅಡಿ 6 ಅಡಿ ಕೆಳಗಡೆ ನಲ್ಲಿಗಳು ಹಾಕೊಂಡು ಅದು ಮೋಟ್ರ್ಗಳು ಹಾಕೊಂಡ್ರೆ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ಆ ಪರಿಸ್ಥಿತಿಗೆ ತಂದು ಬಿಟ್ಟಿದ್ದಾರೆ. ನಾವು ಅದನ್ನು ಕೇಳಿದ್ರೆ ಈಗ ಏನೂ ಇಲ್ಲ. ಈಗ ಮೊನ್ನೆ ಮಶಾಣದಲ್ಲೇ ಒಂದು ಬೋರ್ ಹಾಕಿದ್ದಾರೆ. ಆ ಬೋರು ಪ್ಲಸ್ ಬೇರೆ ಬೋರ್ಗಳೆಲ್ಲನೂ ಈ ವಾರ್ಡ್ಗಂತ ಹೇಳಿ ಹಾಕಿದ್ದಾರೆ. ಆ ಕರೆಕ್ಟಾಗಿ ಕಲೆಕ್ಷನ್ ಕೊಟ್ರೆ ನಮ್ಗೆ ಯಥೇಚ್ಛವಾಗಿ ನೀರು ಬಂದು ಇನ್ನು ಬೇರೆ ವಾರ್ಡ್ಗೂ ನೀರು ಕೊಡ್ಬೋದು. ಅಷ್ಟು ನೀರಿದೆ ಈ ವಾರ್ಡಲ್ಲಿ ಹಾಕಿರೋ ಅಂಥ ಬೋರ್ಗಳಲ್ಲಿ. ಅದನ್ನ ಹಾಕ್ಸಲ್ಲ. ಯಾವ್ದಾದ್ರು ಒಂದು ಕೆಟ್ಟೋಗಿರೋ ಬೋರ್ ಇದ್ರೆ ಬೇಕಾದ್ರೆ ಅದನ್ನ ತಿರ್ಗಿ ರೀಬೋರಿಂಗ್ ಮಾಡಿಬಿಟ್ಟು ಬಿಲ್ ಬೇಕಾದ್ರೆ ಮಾಡೋ ಅಂತ ಜವಾಬ್ದಾರಿ ಅವ್ರಿಗಿರುತ್ತೆ ಹೊರತು ಈಗ ಪಾಸಾಗಿರೋ ಬೋರ್ಗೆ ಕಲೆಕ್ಷನ್ ಕೊಟ್ಟು ನೀರು ಕೊಡೋ ಅಂತ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಗರಸಭೆ ಅಧಿಕಾರಿಗಳಿಗೆ ನಿಮ್ಮ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ. ಈಗ ನಗರಸಭೆ ಇದು ನೀರಿನ ಸಮಸ್ಯೆ ಇರ್ತಲ್ಲ, ಅದು ನೀವು ಅಧಿಕಾರಿಗಳಿಗೆ ಕೆಲಸ ಮಾಡಿ ಅಧಿಕಾರಿಗಳಿಗೆ ಮೌಖಿಕವಾಗಿ ಸುಮಾರು ಸತಿ 4-5 ಸತಿ ಹೇಳಿದಿರಿ. ನೀರು ಬೇಡ ವಾಟರ್ ಮ್ಯಾನ್ಗೆ ಆಗ್ಬೋದು, ಅಧಿಕಾರಿಗಳಿಗಾಗಿ ಮೌಖಿಕವಾಗಿ ಹೇಳಿದಿರಿ ನಾವು. ಮೇಡಮ್ ಅವರು ನಮ್ಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ನಗರಸಭೆ ಪೌರಾಯುಕ್ತರು ಅಮೃತ ಮೇಡಮ್ ಅವರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಅದರಿಂದ ನಾವು ಅವ್ರ ಹತ್ರ ಜಾಸ್ತಿ ವಾದ ಮಾಡೋಕ್ಕಾಗಿಲ್ಲ. ಯಾಕಂದರೆ ಅವ್ರು ವಾದ ಮಾಡಿದ್ರೆ ಅವ್ರ ಹತ್ರ ಅವರು ಬೇರೆ ಥರ ಅದನ್ನು ಬಿತ್ತನೆ ಮಾಡ್ತಾರೆ. ಬೇಕಾದರೆ ನಿಮಗೂ ಗೊತ್ತಿರೋದದು. ನಿಮ್ಗೆ ಏನಾದರೂ ಇದ್ದರೆ ಲಿಖಿತ ರೂಪದಲ್ಲಿ ಕೊಡಿ. ಆಯಿತು, ಲಿಖಿತ ರೂಪದಲ್ಲೇ ಕೊಡ್ತೀರಿ. ನೀವು ಎಷ್ಟು ದಿನದಲ್ಲಿ ಈ ನೀರು ಬರೋ ವ್ಯವಸ್ಥೆನ ಎಷ್ಟು ದಿನದಲ್ಲಿ ಮಾಡ್ತೀರಾ?
ಎಷ್ಟು ದಿನದಲ್ಲಿ ಮಾಡ್ತೀರಾ? ಒಂದು ಆಶ್ವಾಸನೆ ಕೊಡಿ. ನೀವು 2 ತಿಂಗಳಿಗೆ ಮಾಡ್ತೀರಾ, 6 ತಿಂಗಳಿಗೆ ಮಾಡ್ತೀರಾ? ನೀವೇನು ಈ ಮೂಲಭೂತ ಸೌಕರ್ಯಗಳು ನಮ್ಮ ಹಕ್ಕು, ನಾವು ಕೇಳೋ ಅಂತ ಹಕ್ಕು, ನಿಮ್ಮ ಸ್ವಂತದ್ದೇನು ಕೊಡಬೇಡಿ, ನಮ್ಮ ಹಕ್ಕನ್ನು ನಮ್ಗೆ ಕೊಡಿ. ನೀವು ಲಿಖಿತ ರೂಪದಲ್ಲೇ ಕೊಡ್ತೀರಿ, ಅದೇನು ಕೊಡ್ತೀರಾ ಕೊಡಿ. ನೀರಿನ ಸಮಸ್ಯೆ ಮತ್ತೆ ಈ ಚರಂಡಿ ಸಮಸ್ಯೆ ಬಹಳ ಇದೆ. ಬರ್ತಾರೆ ಕ್ಲೀನ್ ಮಾಡೋದು, ಬರ್ತಾರೆ. ಒಬ್ಬ ಪೌರಾಯುಕ್ತರು ಗೊತ್ತಿಲ್ಲ, ಒಬ್ರು ಬರ್ತಾರೆ ಪಾಪಣ್ಣ ಅಂತ. ಅವ್ರ ಪಾಪ ಒಬ್ಬನ ಎಷ್ಟು ಮಾಡಕ್ ಆಗಲ್ಲ. ಅವ್ರೊಬ್ಬನಿಗೆ ಈ ವಾರ್ಡ್ ಎಲ್ಲ ಒಬ್ಬನಿಗೆ ಒಂದು ಜವಾಬ್ದಾರಿ ಕೊಟ್ರೆ ಅವನಿಗೆ ಎಷ್ಟು ಚರಂಡಿಗಳಂತ ಎತ್ತಕ್ ಆಗಲ್ಲ. ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಅವನ ಜೊತೆಗೆ ಒಂದ್ 4-5 ಜನ ಬಂದ್ರೆ ಅಟ್ಲೀಸ್ಟ್ ಏನು ಅವ್ರೇನ್ ಡೈಲಿ ಬರೋದು ಬೇಡ, 4-5 ಜನ ವಾರದಲ್ಲಿ 1 ಸತಿ 2 ಸತಿ ಆದ್ರೂ ಬಂದ್ರೆ ಕ್ಲೀನ್ ಆದ್ರೂ ಆಗುತ್ತೆ. ಬಟ್ ಮಳೆ ಬಂದಾಗ ಆಗ್ಲಿ, ಈಗ ಸೊಳ್ಳೆ ಆಗ್ಲಿ, ಈಗ ಸುತ್ತಮುತ್ತ ಇರೋ ಗಲೀಜಾಗ್ಲಿ, ಜಾಸ್ತಿ ಜನ ಎಲ್ಲ ರೇಷ್ಮೆ ಕೂಲಿ ಕಾರ್ಮಿಕರು ಇರೋದ್ರಿಂದ ಈ ವೇಸ್ಟ್ ಬೀಳೋ ಇದರಿಂದ ರೋಗಾಣುಗಳು ಬರೋ ಚಾನ್ಸಸ್ ಬಹಳ ಜಾಸ್ತಿ ಇದೆ ನಮ್ಮ ವಾರ್ಡ್ಗಳಿಗೆ. ದಯವಿಟ್ಟು ಇದನ್ನು ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದು ಇದನ್ನು ಸ್ವಲ್ಪ ಪರಿಗಣಿಸ್ಬೇಕು. ಅವರ ನಗರಸಭೆ ಅಧಿಕಾರಿಗಳು ಪರಿಗಣಿಸಿ ನಮ್ಮ ವಾರ್ಡ್ಗಳಿಗೆ 7, 8, 9 3 ವಾರ್ಡ್ಗಳಿಗೂ ಸೇರಿ ಒಂದೇ ವಾರ್ಡ್ ಅನ್ನೋದಕ್ಕಿಂತ, ಯಾಕಂದ್ರೆ ಈ 3 ವಾರ್ಡ್ಗಳಲ್ಲೂ ಎಲ್ಲೂ ಅಲ್ಪಸಂಖ್ಯಾತರು ಮತ್ತು ದಲಿತರೇ ಇರೋ ಕಾರಣದಿಂದ ಈ 3 ವಾರ್ಡ್ಗಳನ್ನು ಎಲ್ಲ ಅಧಿಕಾರಿಗಳು ಪರಿಗಣಿಸ್ತಾ ಇಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ತಾವು ತಮ್ಮ ಮಾಧ್ಯಮದ ಮುಖಾಂತರ ನಗರಸಭೆಗೆ ತಿಳಿಸ್ಬೇಕಂತ ತಮ್ಮಲ್ಲೇ ಮನವಿ ಮಾಡ್ತಾ ಇದ್ದೀವಿ. ಇನ್ನೊಂದು ನಮ್ದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಮ್ದು ಇದೇ ಬೀದಿ ಎದುರುಗಡೆ ಕನ್ಸರ್ವನ್ಸಿ ರೋಡ್ ಇದೆ, ರಸ್ತೆ ಇದೆ, ಕನ್ಸರ್ವನ್ಸಿನಲ್ಲಿ ಆ ಪಾಪಯ್ಯನ ಬಂದು ಸ್ವಲ್ಪ ಕ್ಲೀನ್ ಮಾಡಪ್ಪ ಅಂದರೆ ಬಂದು ಎತ್ತು ಹಾಕ್ಬಿಟ್ಟು ಗುಡ್ಡೆಗಳು ಹೋಗೋದನ್ನ 3-4 ತಿಂಗಳು ಮುಂಚೆ ಗುಡ್ಡೆಗಳು ಹಾಕಿರೋದು, ಆ ಗುಡ್ಡೆಗಳು ಹಂಗೆ ಇದೆ, ವಾಸನೆ ಅಲ್ಲಿ ಇರೋಕೆ ಆಗ್ತಾ ಇಲ್ಲ. ಎಲ್ಲ ಕಿಟಕಿಲೆಲ್ಲ ಮುಚ್ಚಿಬಿಟ್ಟಿದ್ದೀವಿ, ವಾಸನೆಗೆ ಇರೋಕ್ಕಾಗಲ್ಲ. ಏಮಯ್ಯ ಪಾಪಯ್ಯ ಅಂತ ನಾನು ಹೋಗ್ಬಿಟ್ಟು ಅನ್ಸಿದ್ರೆ ಟ್ರಾಕ್ಟ್ರ್ ಕಳಿಸ್ರೆ, ಗ್ಯಾಂಗ್ ಕಳಿಸ್ರೆ ಎತ್ತು ಹಾಕೋದು, ಯಾರು ಬರೋದಿಲ್ಲ, ಏನಿಲ್ಲ, ನಾನು ಏನು ಮಾಡೋದು, ಹೆಂಗೂ ಹೋಗೋದು ಸಂದೆ ಒಳಗೆ ಅಂತ ಪಾಪಯ್ಯ ಹೇಳ್ತಾನೆ. ಇವಾಗ ಯಾರಿಗಂತ ನಾವು ಹೇಳ್ಬೇಕು. ಇವಾಗ ನೋಡಿ ಸ್ಪಾಟ್ ನೋಡಿ ಗುಡ್ಡೆಗಳು ಹಾಕಿರೋದು 3-4 ತಿಂಗಳಾಗಿ ಎತ್ತಿ ಹಾಕಿರೋದು. ಅಲ್ಲಿ ಏನೇನು ಇನ್ನು ನೀರು ಬಂದರೆ ಅಲ್ಲೇ ಜಾಮ್ ಆಗಿಬಿಡುತ್ತೆ, ಸೊಳ್ಳೆಗಳು ಬಿಡ್ತವೆ, ಸೊಳ್ಳಿನಿಂದ ರೋಗ ಬರ್ತವೆ, ರೋಗದಿಂದ ಜನಗಳು ಸಾಯೋದು, ಆಸ್ಪತ್ರೆಗೆ ಹೋಗೋದು, ಮಕ್ಕಳು ಇಟ್ಕೊಂಡು ತಿರುಗೋದು. ಏನು ನಮ್ದು ಈ ವಾರ್ಡ್ದು ಡ್ರೈನೇಜ್ಗಳು ಫುಲ್ ಆದ್ರೆ ನಗರಸಭೆ ಅವ್ರಿಗೆ ಒಂದು 10 ಸತಿ ಕರೆ ಮಾಡಿ ಹೇಳ್ಬೇಕು. ಇವತ್ತು ಹೇಳಿದ್ರೆ ಇನ್ನ ವಾರ ಆಗ್ಲಿ ಬರಲ್ಲ. ಅದೇ 2,000 5,000 ದುಡ್ಡು ಕೊಟ್ರೆ ಇವತ್ತು ತುಂಬೋಗಿದೆ ಅಂತ ಹೇಳಿದ್ರೆ ಅರ್ಧ ಗಂಟೆಯಲ್ಲಿ ಕ್ಲೀನ್ ಆಗಿಬಿಡುತ್ತೆ. ಆ ಮಟ್ಟಕ್ಕಿದೆ ನಗರಸಭೆ. ಆಫೀಸರ್ ಹೋಗಿ ಏನಂದ್ರೆ ಕೌನ್ಸಿಲರ್ದು ಇಳ್ದು ಬಲ್ದು ಯಾರ್ದು ನಡೆಯೋದಿಲ್ಲಪ್ಪ, ಎಲ್ಲ ಆಫೀಸರ್ದು ನಡೆಯೋದು. ಅವ್ರು ಹೋಗಿ ಹೇಳಿ ಹೋಗ್ರಿ ಅಂತ ಅವರು ಮೊದಲಿರೋವ್ರಿಗೆ, ಅವ್ರಿಗೆ ಅಧ್ಯಕ್ಷ ಆಗಿರೋರ್ಗೆ, ಕೌನ್ಸಿಲರ್ ಆಗಿರೋರ್ಗೆ ಹೇಳಿದ್ರೆ, ಅವ್ರು ಏನಿದ್ರು ಆಫೀಸರ್ ಕೇಳೋದಿಲ್ಲ, ಏನಿಲ್ಲಪ್ಪ ನಾವು ಏನು ನಮ್ಮ ಮಾತು ಏನಾದ್ರು ನಡೆಯೋದಿಲ್ಲ, ನಾವು ಆಫೀಸರ್ ಏನು ಹೇಳ್ತಾರೆ ಅದೇ ಹೇಳ್ಬೇಕಂತ ಅವ್ರು ಹೇಳ್ತಾರೆ ಅಂತ ಅವ್ರು ಹೇಳ್ತಾರೆ. ಇವಾಗ ಯಾರು ಮಾತು ತಗೋಬೇಕು ನಾವು? ಏನಿಲ್ಲ, ನಮ್ಮದು ಇದು 9ನೇ ವಾರ್ಡ್ನಲ್ಲಿ ಸುಮಾರು ಒಂದು 5-6 ತಿಂಗಳ ಮೇಲೆ ಆಯಿತು. ಇಲ್ಲಿ ನಲ್ಲಿ ಮರದಲ್ಲಿ ನೀರು ಬರ್ತಾಯಿತ್ತು, ಇವಾಗ ನೀರು ಬರ್ತಾರೆ ನಿಲ್ಲಿಸ್ಬಿಟ್ಟಿದ್ದಾರೆ. ಇವಾಗ ಭಾಳ ತೊಂದರೆ ಇದೆ ನೀರಿಗೆ. ಈ ಟ್ರಾಕ್ಟ್ರು ಬರೋಲ್ಲ, ಟೆಂಪೋನು ಬರೋಲ್ಲ, ಏನು ಮುನ್ಸಿಪಾಲ್ಟಿನಿಂದ ಏನು ಸೌಕರ್ಯವೂ ಇಲ್ಲ, ಏನಿಲ್ಲ. ವಾರಕ್ಕೊಂದು ಸಲ ನೀರು ಬಿಡ್ತಾರೆ, ಅದು ಅರ್ಧ ಗಂಟೆಯಿಂದ 40 ನಿಮಿಷ ನೀರು ಬಿಡ್ತಾರೆ. ಅದನ್ನಲ್ಲಿ ಕರೆಂಟ್ ಹೋದರೆ ಅದೂ ಇಲ್ಲ. ಆಮೇಲೆ ಸಣ್ಣ ಬರ್ತಾರೆ ಇಲ್ಲಿ ವಾರ್ಡ್ಗೆಲ್ಲನೂ ಸ್ವಲ್ಪ ಪೈಪ್ನಲ್ಲಿ ಬರೋದು 20-25 ನಲ್ಲಿ ಅದು ನಲ್ಲಿ ಬರಬೇಕು. ಎಷ್ಟು ಮಾತ್ರ ಸಣ್ಣ ಬರುತ್ತೆ ನೀರು, ಏನು ಮಾಡ್ಕೊತಾರೆ. ಎಲ್ಲ ಬಡವರು, ಎಲ್ಲ ಕೂಲಿ ಮಾಡಿ ತಿನ್ನೋವರು, ಏನು ಇರೋರೇ ಇರಲಿಲ್ಲ. ಇವಾಗ ನಾವು ದುಡ್ಡು ಕೊಟ್ಟು ಟ್ರಾಕ್ಟ್ರು ಎಲ್ಲ ಇದು ಆಟೋನು ಏನು ಹಾಕ್ಸ್ಕೊಳ್ಬೇಕು. ಅವರು ಬಂದು ಹೇಳಿದ್ರು ಅವ್ರು ಸರಿಯಾಗಿ ಟೈಮಲ್ಲಿ ಬರೋಲ್ಲ, ಏನಿಲ್ಲ. ನೀರಿಗೆ ಸಾರ ಅಭಾವ ಐತೆ. ಬಡವರು ಏನು ಹಾಕ್ಕೊಳ್ಬೇಕು, ಏನು ಮಾಡಿ ತಿನ್ನಬೇಕು, ಏನು ಮಾಡಬೇಕು. ಇಲ್ಲಿ ಸದಸ್ಯರು ಬಂದು ಹೇಳಿದರೆ ಏನಪ್ಪ ಅಂದರೆ, ಅವರು 5 ತಿಂಗಳಿಂದ ಏನು ಅವ್ರು ಯಾರು ಕೈ ಮೇಲೇ ಆಗ್ತಾನಿಲ್ಲ. ಆಫೀಸರ್ಸು ಇಲ್ಲಿ ಬಂದು ಕೇಳೋರಿಲ್ಲ, ಕೌನ್ಸಿಲರ್ ಇಲ್ಲ, ಏನಿಲ್ಲ. ಯಾರು ಬಂದರೂ ಆಗಲಿ ಹೇಳ್ತೀವಿ ಅಂತ ಹೋಗ್ತಾರೆ. ಈ ಚರಂಡಿ ಕ್ಲೀನಿಂಗ್ ಇಲ್ಲ, ಏನಿಲ್ಲ. ನೀರು ಬರೋಲ್ಲ, ಇಲ್ಲ. ECD ಬಂದರೆ ಏನಪ್ಪ ಅಂದರೆ ಅರ್ಜಿ ಕೊಟ್ಟರೆ ಸೀರಿಯಲ್ ನಂಬರ್ ಕಳಿಸೋದು ಅಂತ ಆಫೀಸರ್ ಹೇಳ್ತಾರಂತೆ. ಯಾವ ಮಟ್ಟಿಗೆ ಅಂತ ಹೇಳ್ತಾರೆ. ಯಾವಾಗ ಸೀರಿಯಲ್ ನಂಬರ್ ಬರೋದು ಯಾವಾಗ, ಅವ್ರು ಕಳಿಸೋದು ಯಾವಾಗ, ಅದು ಕ್ಲೀನ್ ಯಾವಾಗ ಬರೋದು. ಎಲ್ಲ ಹಾಸ್ಪಿಟ್ಲಿಗೆ ಹೋದರೆ 4-5 ಟೆಸ್ಟಿಂಗ್ ಮಾಡಿಸಿ ಅಂತ ಹೇಳ್ತಾರೆ. ಯಾವ ಟೆಸ್ಟಿಂಗ್ ಮಾಡಿದ್ರೆ ಒಂದ್ಸಲ 200 ಗಂಟೆ 1,000 ಕೊಟ್ಟು ಅಂತಾರೆ. ಬರೋವಾಗ 1,000 ಇಟ್ಕೊಂಡು ಆಸ್ಪತ್ರೆಗೆ ಹೋಗಬೇಕು. ಮಕ್ಳಿಗೆ ಮರಿ ಅವರು ಅವರೆಲ್ಲ ಏನು ಮಾಡಬೇಕು, ಹೆಂಗೆ ನಾವು ಬದುಕಬಹುದು. ಈ ವಾರ್ಡಿಗೆ ಯಾರು ವಾರಿದ್ರು ಇಲ್ಲ, ಏನಿಲ್ಲ. ಇವಾಗ ಇದೇ ಥರ ನೋಡಿ ನೀರು ಇಲ್ದಿರೋ ಸಾಯ್ತಾ ಇದ್ದಾರೆ, ಮಕ್ಕಳು ಮರಿ ಎಲ್ಲ ದೂರದಿಂದ ಹಿಡ್ಕೊಂಡ್ಬರ್ಬೇಕು. ಇದೇ ಥರ ನೀರು ಬಂದು ಇಲ್ಲೇ ಇದ್ರೆ ಅಂದರೆ ನಾವೆಲ್ಲ ಸೇರ್ಕೊಂಡು ಹೋಗಿ ಆ ಮುನ್ಸಿಪಲ್ ಆಫೀಸರ್ ಹೋಗಿ ನಾವು ಓದೋದಕ್ಕೆ ಮುಸ್ಲ ಹಾಕೋದಕ್ಕೆ ನಾವೆಲ್ಲನೂ ಸೇರಿಕೊಂಡು ಒಂದ್ಸಲ ಹೋಗ್ತೀವಿ ಹತ್ರ. ಯಾಕಂದರೆ ಅದು ಕೆಂದ ತಗೊಂಡು ಇದ್ರ ಮೇಲೆ ಸ್ಟೆಪ್ ತಗೊಂಡು ಇಲ್ಲಿ ನೀರು ಎಲ್ಲನೂ ಇದು BC ಇದು ಚರಂಡಿ
ಮತ್ತು ಲೈಟು ಯಾರು ಹೇಳೋರೇ ಇಲ್ಲ ಕೇಳೋರೇ ಇಲ್ಲ. ಈ ವಾಡಿಗೆ ಆ ಥರ ಆಗ್ಬಿಟ್ಟಿದೆ, ಏನಿಲ್ಲ. ಯಾವ ಥರ ಬಡವರು ಗಳಿಸೋದು ಎಲ್ಲ ಸಿರಿ ಬಂದರೆ ಎಲ್ಲ ಕೂಲಿ ಮಾಡು, ಎಲ್ಲ ಬೆಳಗ್ಗೆ ಹೋಗಿ ಸಂಘ ಬರೋರು ನೀರು ಬಂದರೆ ಎಲ್ಲ ಹಿಡ್ಕೊಂಡು ಮಾಡೋದು. ಮಕ್ಕಳಿಗೆ ಸ್ಕೂಲ್ ಕಳಿಸ್ಬೇಕು, ಏನು ತಿನ್ನೋದು, ಏನು ಅಡುಗೆ ಮಾಡಿಸೋದು, ಏನು ಅವ್ರಿಗೆ ಅವರು ಕ್ಲೀನಾಗಿರಬೇಕು, ಅವ್ರು ನೀರು ಹಾಕಬೇಕು, ನೀರು ಇಲ್ಲದೆ ಹೋಗಬೇಕು. ಇಲ್ಲಿ ಇಲ್ಲಿ ಎಲ್ಲಿ ಒಂದು ಸೊತ್ತನ್ನು ನೀರು ಯಾರು ಸಿಕ್ಕೋದಿಲ್ಲ, ಏನಿಲ್ಲ. ಇದರಲ್ಲಿ ಬರಬೇಕು, ಇದನ್ನು ಜೀವನ ಮಾಡಬೇಕು. ಯಾವ ಥರ ನಾವು ಬದುಕಬೇಕು ಅನ್ನೋದು ಅವ್ರಿಗೆ ಏನು ನ್ಯಾಯ ಇಲ್ಲ. ಏನಂದ್ರೆ ಆಫೀಸಲ್ಲಿ ಲೇಟ್పోయా వాళ్ళు ఖర్చు కొండయా మాకు తెలియదేం లేదు అని ಅಂತ ಹೇಳ್ಬಿಡ್ತಾರೆ. ಕೌನ್ಸಿಲರ್ ಇಲ್ಲ, ಅದು ಆಫೀಸರ್ ಇಲ್ಲ, ನೋಡೋಂಗಿಲ್ಲ, ಏನಿಲ್ಲ. ಯಾರು ಒಬ್ಬರು ಕ್ಯೂ ನಿಲ್ಲಿ ಹಾಕೊಂಡಿಲ್ಲ, ಏನಿಲ್ಲ. ಯಾಕೆ ಈಗ ನಮ್ಮ ಶಿಲ್ಘಟ್ಟ ಅಂತ ಹೇಳಿದರೆ ಇಷ್ಟರ ದೊಡ್ಡ ಶಿಲ್ಘಟ್ಟದಲ್ಲಿ ಎಲ್ಲ ಕಡೆ ನೀರು ಬರ್ತದೆ, ನಮ್ಮ ಮಾಡಕ್ಕೆ ಯಾಕೆ ನೀರು ಬರೋಲ್ಲ? ಎಲ್ಲ ಕಡೆ ನೀರು ಬರೋದೇನು ಇದು ಬರ್ತಾರೆ ಏನಪ್ಪ ಅಂದರೆ ಒಣಗೋಗ್ಬಿಟ್ಟೈತೆ, ಬೋರ್ಗಳು ನೀರಿಲ್ಲ, ಒಳಗೋಗ್ಬಿಟ್ಟಿದೆ, ಪೈಪ್ ಕಟ್ ಆಗಿಬಿಟ್ಟಿದೆ, ಅದು ಎಲ್ಲ ರೀಬೋರ್ಡ್ ಮಾಡಬೇಕು, ಇವೆಲ್ಲ ಏನೇನೋ ಹೇಳ್ತಾರೆ. ಅದಕ್ಕೇನು ಅರ್ಥ ಅಂತ ಅವ್ರು ನೀರು ಬಿಡೋನು ಆ ತಾಯಿ ಹೇಳ್ತಾನೆ. ಎಲ್ಲ ಕಡೆ ನೀರು ಬರ್ತಾದೆ, ನೀರು ಬರೋಲ್ಲ. ಏನು ಮಾಡ್ತಾರೆ ನೆಮ್ಸೋದ್ನೋಯ ನೀಳದ వచ్చలే ఏం లేదు, ಒಣಗೋಯ್ತು ಅಂತ ಏನು ಹೇಳ್ಬಿಟ್ಟು ಹೊರಟುತ್ತಾನೆ. ಇವಾಗ ನಾವು ಬಡವರು ಯಾವ ಥರ ಬದುಕಬೇಕು ತಾವೇ ಡಿಸೈಡ್ ಮಾಡಿ ತಾವೇ ಹೇಳಿ. ಯಾಕಂತ ಹೇಳಿದ್ರೆ ನಾವು ಜಾಸ್ತಿ ಹೇಳೋದು ಇಷ್ಟಪಡಲ್ಲ, ಸುಮ್ಮನೆ ಹೇಳೋದು ಇಷ್ಟಪಡಲ್ಲ. ಈ VCD ಅರ್ಜಿ ಕೊಡ್ಬೇಕಂತೆ, ಅರ್ಜಿ ಕೊಟ್ಟಿದ್ಮೇಲೆ ಸೀರಿಯಲ್ ಕೊಡಿಸಂದ್ರೆ ಇಲ್ಲಿ ವಾಸನೆ ಬಂದು ಮೇಲೆ ರೋಡ್ ಹರಿತಾ ಇದ್ರು ಅವರು ಏನು ಇಷ್ಟಪಡ್ತಾ ಇದ್ರೆ ಸೀರಿಯಲ್ ನಂಬರ್ ಅಂದರೆ 15 ದಿವಸ ಸೀರಿಯಲ್ ಆವಾಗ ದಿನ ಏನು ಹೆಂಗೆ ಓಡಾಡೋದು, ಏನು ವಾಸನೆಗೆ ಏನು ಸಾಯ್ಬೋದು, ಬಗ್ಲು ಮರಿ ಎಲ್ಲಾನು. ಅದಕ್ಕೆ ನಾವು ಗಮನ ತಗೊಂಡಂಗೆ ಏನೇನಿಲ್ವಾ. ನೀರು ನೋಡಿ ಎಲ್ದನಪ್ಪ ಬಿಸಿಲು ನೋಡಿ ಈ ಥರ ಇದೆ. ಏನು ಅರ್ಧ ಗಂಟೆ ಬಿಡ್ತಾ ಬೆಳಗ್ಗೆ ಹೊತ್ತು 40 ನಿಮಿಷ ಅಂತಾರೆ, ಅದ್ರಾಗ ಅದು ಸರಿ ಬರೋದಿಲ್ಲ. ಇಷ್ಟು ಮಾತ್ರ ಬರ್ತದೆ ನೀರು. 10 ನಿಮಿಷ ಒಂದು ಬೆಂಕಿ ಬಿಡುತ್ತೆ. ಏನು ನೀವು ಬಿಡಿಯೋದೇನು ಮಾಡೋದೇನು ತಾವೇ ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಜನಗಳಲ್ವಾ ಸೌಕರ್ಯ ಮನೆಗಳಿಗೆಲ್ಲನೂ ನೀರು ಬರ್ತದೆ, ಅವ್ರ ಟಾಟಗಳು ಫ್ಯಾಕ್ಟ್ರಿಗಳು ಎಲ್ಲ ನಡೀತದೆ. ಅವರು ಟ್ಯಾಕ್ಟ್ರಿ ಹಾಕ್ಸೋಲ್ಲ, ಏನಿಲ್ಲ. ನಾವು ಎಷ್ಟ ಬಿದ್ದು ತುಂಬ ಮಾಡ್ತೀವಿ, ತಗೊಂಡ್ಬಂದು ಅವ್ರು ಹೇಳ್ದಷ್ಟು ದುಡ್ಡು ಕೊಟ್ಟು ನಾವು ಟ್ಯಾಕ್ಟ್ರಿ ಹಾಕ್ಸ್ಕೋಬೇಕು, ಇಲ್ಲಿಂದ ಇದು ಆಟೋ ಹಾಕ್ಸ್ಕೊಬೇಕು, ಇಲ್ಲಿಂದ ಅವ್ರು ಹೇಳ್ದಷ್ಟು ಅವಾಗ ಕಾಯ್ಕೊಂಡಿರ್ಬೇಕು. ದುಡ್ಡು ಕೊಟ್ಟರು ನಮ್ಗೆ ನೀರು ಸೌಕರ್ಯ ಇಲ್ಲ. ನೋಡಿ ಸರ್, ಇವೆಲ್ಲನೂ ಈ ಎಲ್ಲನೂ ನೀರು ಇವಾಗ ಬಂದಿದ್ದಕ್ಕೆ ನಿಮ್ಗೆ ಹೇಳ್ಬೇಕಂತ ಮಾಡೋ ಕೆಲಸ ಬಿಟ್ಬಿಟ್ಟು 400-500 ಏನೋ ದಿನ 200-300 ಎಷ್ಟು ತಗೊಂಡ ಮಾಡಿ ಮಕ್ಕಳು ಮರಿ ಜೀತ ಮಾಡ್ತಾಯಿದ್ರು. ಅವರೆಲ್ಲ ಬಿಟ್ಬಿಟ್ಟು ದೂರ ಇದ್ದದಕ್ಕೆಲ್ಲ ಸೇರ್ಕೊಂಡು ನೀವು ರಜೆ ಆಗಿಬಿಟ್ಟು ಇವಾಗ ಇದು ಆಫೀಸರ್ಗೆ ಕಳ್ಸೋಣ ನಿಮಗೆಲ್ಲ ಕಲ್ಬಿಟ್ಟು ನಿಗಂತ ಇರೋದು. ಇವಾಗ ನೋಡಿ ಇವತ್ತು ಯಾರು ದುಡ್ಡು ಕೊಡ್ತಾರೆ, ಇವತ್ತು ಬನ್ನ ಜೀವನ ಹೆಂಗೆ ನಡೀತದೆ. ಮಕ್ಕಳು ಬಾಡಿಗೆ ಫೀಸ್ ಕಳ್ತಾ ಇದ್ರೆ ವಾಪಸ್ ಕೊಡ್ತಾರೆ, ಯೂನಿಫಾರ್ಮ್ ಕಳ್ತಾ ಇದ್ರೆ ಸಲ ವಾಪಸ್ ಕೊಡ್ತಾರೆ. ಇಲ್ಲಿ ಯಾರು ಕೇಳೋರು ಏನಿಲ್ಲ, ಎಲ್ಲ ಬಡು ಕೂಲಿ ಮಾಡೋರು ಎಲ್ಲನೂ ಬೆಳಗ್ಗೆ ಹೋಗೋ ಸಾಯಂಕಾಲ ಬರ್ತಾರೆ. ನೀರು ನಿಲ್ಲದೆ ಇದ್ರೆ ಏನು ಸಾಯೋದು ಅಂತೇಳಿ ಹೇಳಿ. ಇದು ಏನು ಒಂದು ಅಲ್ಲ. ಇನ್ನೊಂದೇನಪ್ಪ ಅಂದರೆ ಇದು ಚರಂಡಿ ಯಾವಾಗ ಅಲ್ಲಿ ಕಲ್ತಿದ್ದೀವಿ, ಇಲ್ಲಿ ಕಲ್ತಿದ್ದೀವಿ, ಟ್ರಾಕ್ಟ್ರಿ ಕಲ್ತಿದ್ದೀವಿ, ನಮ್ಮ ಹತ್ರ ಯಾರು ಇಲ್ಲ, ಒಬ್ಬರೇ ಅನ್ನೋದು ಅಂತ ಆತ್ಮ ಹೇಳ್ತಾರೆ. ಈ ವಾರ್ಡ್ನಲ್ಲಿ ಏನೈತೆ ಏನಂತ ಕೇಳ್ದಷ್ಟಿಲ್ವಾ, ಮಾಡ್ದಷ್ಟಿಲ್ವಾ, ಏನಿಲ್ವಾ ಹೇಳಿ. ಆ ಲೈಟ್ ಹೋದರೆ ಏನೋ ಅರ್ಜಿ ಕೊಡ್ಬೇಕಂತೆ, DCD ಮಾಡಬೇಕಂತೆ ಅರ್ಜಿ ಕೊಡ್ಬೇಕಂತೆ. ನೀರು ಇಲ್ಲದೆ ಇದ್ರೆ ಏನು ಮಾಡೋದು ಅಂತ ಹೇಳ್ತಾರೆ. ಏನು ನಮ್ಮ ವಾರ್ಡ್ ಸಮಸ್ಯೆ ಅಂತ ಯಾರು ಹೇಳೋದು ತಾವೇ ಹೇಳಿ. ನೋಡಿ ಮಕ್ಕಳು ಮರಿ ಎಲ್ಲಾನು ಹೆಂಗಸರು ಕೂಲಿ ಎಲ್ಲ ಕೂಲಿ ಮಾಡೋದು ಅವರು ಎಲ್ಲ ಹೋಗೋವರು ಏನೋ ಹುಡುಗರು ತಂದು ಏನೋ ಜೀವನ ಮಾಡಿಸೋರು. ಏನೋ ಮೈಸೂರು ಇಲ್ಲದೆ ಹಾಸ್ಪಿಟಲ್ಗೆ ಬಂದರೆ 4 ಟೆಸ್ಟ್ ಮಾಡ್ಸೋ ಅಂತಾನೆ. ಒಂದು ಟೆಸ್ಟಿಗೆ 200-300 ನನ್ನ ಅಲ್ಲಿ ಹೋಗಿ ಇಲ್ಲಿ ಹೋಗಿ, ಇಲ್ಲಿಂದ ಚಿಕ್ಕಬಳ್ಳಾಪುರ ಹೋಗಿ ಚಿಕ್ಕಬಳ್ಳಾಪುರ ಬೆಂಗಳೂರು ಕಳ್ಸೋದು. ಏನು ನಾವು ಸಾಯ್ಬೇಕಾ ಏನು ಮಾಡಬೇಕು? ಊರೆಲ್ಲ ಚೆನ್ನಾಗಿರೋದೇನೋ ನಮ್ಮ ವಾರ್ಡ್ ಬಂದಿರೋ ರೋಗ ಇವು. ಆಫೀಸ್ ಇದೇ ಥರ ಇದ್ರೆ ಎಲ್ಲನೂ ಹೋಗಿ ಆಫೀಸ್ ನಾವು ಕೂತ್ಕೊಂಡು ಅದು ಸರಿ ಇದು ಮಾಡ್ತೀವಿ, ಸತ್ಯಾಗ್ರಹ ಮಾಡ್ತೀವಿ. ಏನೇನು ಬೇಡ ಏನು ಹೇಳಿ.